ನೀವು ಆನ್ಲೈನ್ನಲ್ಲಿ ಏನು ನೋಡಬೇಕು ಎಂಬುದನ್ನು ಆಲ್ಗೋರಿದಮ್ಸ್ ನಿರ್ಧರಿಸುತ್ತೇವೆ. ಆದರೆ ಅವುಗಳಿಂದ ನೀವು ತಪ್ಪು ಮಾಹಿತಿಗೆ ಹೆಚ್ಚು ಗುರಿಯಾಗುತ್ತೀರಿ. ನೀವು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿದ್ದಾಗ ನಿಮಗೆ ಬೇಕಾಗುವಂಥ ರಿಸಲ್ಟ್ಸ್ ಸಿಗಬಹುದು. ಅದು ನಿಮ್ಮ ನಂಬಿಕೆಯನ್ನು ಸಪೋರ್ಟ್ ಮಾಡುತ್ತಿರಬಹುದು. ಆದರೆ ನೀವು ಸರಿಯಾದ ಮಾಹಿತಿಯನ್ನು ಪಡೆಯುತ್ತೀರಿ ಎಂದು ಖಚಿತಪಡಿಸಿಕೊಳ್ಳುವುದು ಹೇಗೆ? ನನ್ನ ಹೆಸರು ಫೇ ಡಿಸೋಜ, ಬೀಟ್ರೂಟ್ ನ್ಯೂಸ್ನ ಫೌಂಡರ್ ಮತ್ತು ಎಡಿಟರ್. ಹಾಗೆಯೇ ಫ್ಯಾಕ್ಟ್ ಶಾಲಾ ಅಂಬಾಸಿಡರ್ ಪ್ರೋಗ್ರಾಮ್ ಆದ ಮೀಡಿಯಾ ವಾಯ್ಸ್ ಮತ್ತು ಫ್ಯಾಕ್ಟ್ ಶಾಲಾಗಳ ಜಾಯಿಂಟ್ ಇನಿಷಿಯೇಟಿವ್ನ ಅಂಬಾಸಿಡರ್ ಆಗಿದ್ದೀನಿ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪಕ್ಷಪಾತಿಗಳು. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ಪರ್ಸನಲ್ ಎಕ್ಸ್ಪೀರಿಯನ್ಸ್ಗಳು ನಿಮ್ಮ ನಂಬಿಕೆಯ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಅದು ನೀವು ಹೇಗೆ ಯೋಚಿಸುತ್ತೀರಿ, ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ನೀವು ಆನ್ಲೈನಲ್ಲಿ ಹುಡುಕುವ ಮಾಹಿತಿಯ ಮೇಲೆ ಪ್ರಭಾವ ಬೀರುತ್ತೆ. ಆದ್ದರಿಂದ ನೀವು ಪಾಲಿಟಿಕ್ಸ್, ಇಕಾನಮಿ ಅಥವಾ ಸ್ಪೋರ್ಟ್ಸ್ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತದೆ ಎಂಬುದನ್ನು ಕನ್ಫರ್ಮ್ ಮಾಡುವ ಫೇಸ್ಬುಕ್ ಪೋಸ್ಟ್ಗಳು, ಯೂಟ್ಯೂಬ್ ವಿಡಿಯೋಗಳು ಅಥವಾ ವಾಟ್ಸ್ಆ್ಯಪ್ ಗ್ರೂಪ್ಗಳನ್ನು ನೀವು ಹುಡುಕಬಹುದು ಮತ್ತು ಸಪೋರ್ಟ್ ಮಾಡಬಹುದು. ಮತ್ತು ಅದೇ ಸಮಯದಲ್ಲಿ ಈ ವಿಷಯಗಳ ಬಗ್ಗೆ ನಿಮ್ಮ ನಂಬಿಕೆಗಳ ವಿರುದ್ಧ ಸತ್ಯ ಮತ್ತು ಎವಿಡೆನ್ಸ್ಗಳನ್ನು ನೀವು ಇಗ್ನೋರ್ ಮಾಡಬಹುದು. ಇದನ್ನು ಕನ್ಫರ್ಮೇಷನ್ ಬಯಾಸ್ ಎಂದು ಕರೀತಾರೆ. ಕಾನ್ಫರ್ಮೇಷನ್ ಬಯಾಸ್ರಿಂದ ಹೊರಬರುವ ಮೊದಲನೇ ಹಂತವೆಂದರೆ ನೀವು ಲೈಕ್ ಮಾಡುವ, ಕಾಮೆಂಟ್ ಮಾಡುವ ಅಥವಾ ಆನ್ಲೈನ್ನಲ್ಲಿ ಶೇರ್ ಮಾಡುವ ವಿಷಯಗಳು ನಿಮ್ಮ ಬಯಾಸನ್ನು ಹೇಗೆ ರಿಫ್ಲೆಕ್ಟ್ ಮಾಡುತ್ತಿವೆ ಮತ್ತು ನಿಮ್ಮ ಡಿಸಿಷನ್ಸ್ಗಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗಬಹುದು ಎಂದು ಗುರುತಿಸುವುದು. ಅನೇಕ ಬೇರೆ ಬೇರೆ ಸೋರ್ಸ್ಗಳಿಂದ ಸಿಗುವ ಇನ್ಫಾರ್ಮೇಷನ್ಗಳನ್ನು ಉಪಯೋಗಿಸುವುದು ಉತ್ತಮ ಅಭ್ಯಾಸ. ನೀವು ಇನ್ಫಾರ್ಮೇಷನ್ನು ಕೇವಲ ಟಿವಿಯಿಂದ ಪಡೆಯುವುದಾದರೆ ಆನ್ಲೈನ್ ಮೂಲಕ ಇನ್ಫಾರ್ಮೇಷನ್ ಪಡೆಯಲು ಪ್ರಯತ್ನಿಸಿ. ಅಥವಾ ನೀವು ನ್ಯೂಸನ್ನು ಮೆಸೆಂಜರ್ ಗ್ರೂಪ್ಗಳಿಂದ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಂದ ಪಡೆಯುವುದಾದರೆ ಇನ್ಫ್ಲೂಯೆನ್ಸರ್ಸನ್ನು ಫಾಲೋ ಮಾಡುವ ಬದಲು ಜರ್ನಲಿಸ್ಟ್ ಮತ್ತು ಫ್ಯಾಕ್ಟ್ ಚೆಕರ್ಸನ್ನು ಫಾಲೋ ಮಾಡುವುದು ಒಳ್ಳೆಯ ಅಭ್ಯಾಸವಾಗಿದೆ. ನಿಮ್ಮ ವ್ಯೂ ಪಾಯಿಂಟ್ಗಿಂತ ಬೇರೆ ವ್ಯೂ ಪಾಯಿಂಟ್ನಲ್ಲಿ ವಾಸ್ತವವಾದ ಇನ್ಫಾರ್ಮೇಷನನ್ನು ಹುಡುಕಿ. ನೀವು ನೋಡುವ ಲೋಕಲ್ ಚಾನೆಲ್ಗಳನ್ನು ಬದಲಾಯಿಸಿ ನೋಡಿ. ವಿವಿಧ ಅಭಿಪ್ರಾಯಗಳಿರುವ ನ್ಯಾಷನಲ್ ನ್ಯೂಸ್ ಪೇಪರ್ಸ್ಗಳನ್ನು ಓದಿ. ಇದು ನಿಮಗೆ ಟಾಪಿಕ್ನ ವಿಶಾಲ ಮತ್ತು ಸ್ಪಷ್ಟ ಚಿತ್ರವನ್ನು ನೀಡಬಹುದು. ನ್ಯೂಸ್ ಔಟ್ಲೆಟ್ಗಳು ಸಂಪಾದಕೀಯ ನೀತಿಗಳನ್ನು ಹೊಂದಿರುತ್ತಾರೆ. ಅದರಲ್ಲಿ ಪತ್ರಿಕೆ ಯಾವುದಕ್ಕೆ ಕೇಂದ್ರವಾಗಿ ಇರುತ್ತೆ ಅದನ್ನು ವಿವರಿಸಲಾಗುತ್ತದೆ. ನ್ಯೂಸ್ ಔಟ್ಲೆಟ್ನ ವೆಬ್ಸೈಟಿಗೆ ಹೋಗಿ ಅಲ್ಲಿ ಅಬೌಟ್ ಸೆಕ್ಷನ್ ಪರಿಶೀಲಿಸಿ. ನಂತರ ನ್ಯೂಸ್ ಔಟ್ಲೆಟ್ನ ಜರ್ನಲಿಸ್ಟಿಕ್ ಸ್ಟ್ಯಾಂಡರ್ಡ್ಸ್ ಮತ್ತು ಕರೆಕ್ಷನ್ ಪಾಲಿಸಿಯನ್ನು ಓದಿ. ಆಗ ಅವರು ನ್ಯೂಸನ್ನು ಹೇಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡಿಕೊಳ್ಳಬಹುದು. ಆ ರೀತಿಯಲ್ಲಿ ನೀವು ಈ ನ್ಯೂಸ್ ಔಟ್ಲೆಟ್ನಿಂದ ಪಡೆದುಕೊಳ್ಳುವ ಮಾಹಿತಿಯ ಬಗ್ಗೆ ಹೆಚ್ಚು ತಿಳುವಳಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಮತ್ತು ಕೊನೆಯದಾಗಿ ಅಭಿಪ್ರಾಯಗಳು ಮತ್ತು ನ್ಯೂಸ್ ರಿಪೋರ್ಟ್ಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ನ್ಯೂಸ್ ಔಟ್ಲೆಟ್ಗಳು ಸಾಮಾನ್ಯವಾಗಿ ಒಂದು ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಹೊಂದಿರುವ ಕಾಲಮ್ಗಳು, ಸಂಪಾದಕರಿಂದ ಪತ್ರಗಳು ಅಥವಾ ಸಂಪಾದಕೀಯಗಳನ್ನು ಪ್ರಕಟಿಸುತ್ತೇವೆ. ಆಪ್-ಎಡ್, ಎಡಿಟೋರಿಯಲ್, ಅವರ್ ವ್ಯೂ, ಒಪಿನಿಯನ್ ಮುಂತಾದ ವರ್ಡ್ಗಳು ಇದೆ ಅಂತ ಗಮನಿಸಿ. ನ್ಯೂಸ್ ರಿಪೋರ್ಟಿಂಗ್ನ ಉದಾಹರಣವೆಂದರೆ ಜರ್ನಲಿಸ್ಟ್ 2011ರಿಂದ ಜನಗಣಿತ ಅಂಕಿ ಅಂಶಗಳು ಅಥವಾ ಕೋವಿಡ್-19ರ ಪರಿಣಾಮದ ಡೇಟಾವನ್ನು ಸುದ್ದಿಯಾಗಿ ಶೇರ್ ಮಾಡುವುದು. ಈ ಸಂಖ್ಯೆಗಳನ್ನು ಚರ್ಚಿಸುವ ಲೋಕಲ್ ಅಫಿಷಿಯಲ್ಸ್ಗಳನ್ನು ಇಂಟರ್ವ್ಯೂ ಮಾಡುವುದು ಸಹ ನ್ಯೂಸ್ ರಿಪೋರ್ಟಿಂಗ್ ಆಗುತ್ತೆ. ಆದರೆ ಅದೇ ಡೇಟಾವನ್ನು ಬಳಸಿ ನೀತಿಗಳನ್ನು ಬದಲಾಯಿಸಲು ದೇಶವನ್ನು ಪ್ರೋತ್ಸಾಹಿಸುವ ಕಾಂಟೆಂಟನ್ನು ಪೋಸ್ಟ್ ಮಾಡಿದಾಗ ಅದು ಒಂದು ಅಭಿಪ್ರಾಯವಾಗುತ್ತೆ. ನೀವು ಹುಡುಕುತ್ತಿರುವ ಇನ್ಫಾರ್ಮೇಷನ್ನ ಮೇಲೆ ಬಯಾಸ್ ಹೇಗೆ ಪರಿಣಾಮ ಬೀರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಅನೇಕ ಟ್ರಸ್ಟ್ ಮಾಡುವಂತಹ ಸೋರ್ಸಸ್ಗಳಿಂದ ಇನ್ಫಾರ್ಮೇಷನ್ ಪಡೆಯಲು ಪ್ರಯತ್ನಿಸಿ. ನಿಮ್ಮ ಕಮ್ಯುನಿಟಿಯ ಮೇಲೆ ಪರಿಣಾಮ ಬೀರುವ ಸಮಸ್ಯೆಗಳ ಕುರಿತು ಉತ್ತಮ ಮಾಹಿತಿ ಪಡೆಯಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಥ್ಯಾಂಕ್ ಯು. ಈ ಟಾಪಿಕ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ವೆಬ್ಸೈಟಿಗೆ ಹೋಗಿ.